ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಿವಾನಂದ ಪಾಟೀಲ್ಗೆ ರೈತರ ಸಾವಿಗೆ ಕಾರಣರಾಗಿರುತ್ತಾ ಶಿವಾನಂದ ಪಾಟೀಲ್ಗೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವನಿಗೆ ರೈತ ವಿರೋಧಿ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಡಲೇಬೇಕು. ರೈತ ವಿರೋಧಿ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಡಲೇಬೇಕು. ರೈತರನ್ನು ಕೊಲ್ಲುತ್ತಿರುವ ಶಿವಾನಂದ ಪಾಟೀಲ್ಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಆತ್ಮಹತ್ಯೆ ಅವಕಾಶ ಕೊಡುವ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡಿದ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಕೊಲ್ಲುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಕೊಲ್ಲುತ್ತಿರುವ ಜಿಲ್ಲಾ ಉಸ್ತುವಾರಿ ಶಿವಾನಂದ ಪಾಟೀಲ್ಗೆ, ರೈತ ವಿರೋಧಿ ಶಿವಾನಂದ ಪಾಟೀಲ್ಗೆ, ರೈತ ವಿರೋಧಿ ಶಿವಾನಂದ ಪಾಟೀಲ್ಗೆ, ರೈತ ವಿರೋಧಿ ಶಿವಾನಂದ ಪಾಟೀಲ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜೀನಾಮೆ ಕೊಡಲೇಬೇಕು. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇವತ್ತು ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ, ಫ್ರೀ ನೀರು ಕೊಡ್ತಾ ಇದ್ದೀವಿ, ಫ್ರೀ ಬೀಜ ಗೊಬ್ಬರ ಕೊಡ್ತಾ ಇದ್ದೀವಿ, ಸರ್ಕಾರದಿಂದ 2,000 ಕೊಡ್ತಾ ಇದ್ದೀವಿ, ಮತ್ತು ಆಮೇಲೆ ವೀರೇಶ್ ವರದಿ ಬಂದಾದ ಮೇಲೆ ಆತ್ಮಹತ್ಯೆ ಪ್ರಕರಣದಲ್ಲಿ 5 ಲಕ್ಷ ಕೊಡ್ತಾ ಇದ್ದೀವಿ. ರೈತರು ಪದೇ ಪದೇ ಬರಗಾಲ ಬರಲಿ ಅಂತ ಹೇಳಿ ಆಸೆ ಪಡ್ತು ಕಾಯ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಬಹಳ ಅಹಂಕಾರದ ಮಾತು, ರೈತರಿಗೆ ಅವಮಾನ ಮಾಡ್ತಕ್ಕಂಥ ಮಾತನ್ನು ಆಡಿದ್ದಾರೆ ಅವರು. ಆದ್ದರಿಂದ ನಾವಿವತ್ತು ಹೇಳ್ತಾ ಇದ್ದೀವಿ, ನಮಗೆ ಯಾವುದು ಪುಕ್ಷಟೆ ಕೊಡೋದು ಬೇಡ. ರೈತ ಕುಲ ಕೊಟ್ಟ ಕುಲ, ಯಾವುದು ಬೇಡಿದ ಕುಲ ಅಲ್ಲ. ನಮಗೆ ಸರಿಯಾದಂಥ ಬೆಲೆ ಕೊಡಲಿ. ಇವತ್ತು ಭತ್ತ, ರಾಗಿ, ಜೋಳ ಸ್ವಾಮಿನಾಥನ್ ವರದಿ ಪ್ರಕಾರ 5,600 ರೂಪಾಯಿ ಬೆಲೆ ಕೊಡಬೇಕಾಗುತ್ತೆ. 2,000 ರೂಪಾಯಿ, 2,500 ರೂಪಾಯಿ ಕೊಡ್ತಾ ಇದ್ದಾರೆ, ಅರ್ಧ ಬೆಲೆ ಕೊಡ್ತಾ ಇದ್ದಾರೆ. ಇವತ್ತು ಹಾಲು ಇವತ್ತು 50 ರಿಂದ 60 ರೂಪಾಯಿ ಬರೀ ಉತ್ಪಾದನಾ ವೆಚ್ಚ ಬೀಳುತ್ತೆ. 25 ರೂಪಾಯಿ ಕೊಡ್ತಾ ಇದ್ದಾರೆ, ಹಾಲಿಗೆ ಬೆಲೆ 25 ರೂಪಾಯಿ ಕೊಡ್ತಾ ಇದ್ದಾರೆ. ಸರಿಯಾದ ಬೆಲೆ ಕೊಡಲಿ. ನಮ್ಗೆ ಯಾವುದನ್ನು ಪುಕ್ಷಟೆ ಕೊಡೋದು ಬೇಡ. ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ. ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಾವು 5 ಲಕ್ಷ ಕೊಡ್ತಾರಲ್ಲ, ನಾವು 50 ಲಕ್ಷ ಕೊಡ್ತೀವಿ. 50 ಲಕ್ಷ ಕೊಟ್ಟರೆ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರೇನ್ರಿ ಸಚಿವರೇ? ಮೊದಲು ಈ ಮಾತನ್ನು ವಾಪಸ್ ತಗೊಳ್ಳಿ. ನಿಮ್ಮ ಮಂತ್ರಿಗಿರಿಗೆ, ನಿಮ್ಮ ಘನತೆಗೆ ತಕ್ಕದಲ್ಲ ಆ ಮಾತು. ವಾಪಸ್ ತಗೊಳ್ಳಿ. ಇಲ್ಲ ಅಂದರೆ ಕ್ಷಮೆ ಕೇಳಿ ರೈತರನ್ನ, ಇಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ತಮಗೆ ಕೊಡ್ತಾ ಇದ್ದೀವಿ. ಹುಷಾರ್.